ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಪೊಲೀಸ್ ತನಿಖೆಯ ವಿವರಗಳ ಪ್ರಕಾರ ಈ ಜಾಲದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ದರ ನಿಗದಿಪಡಿಸಲಾಗಿತ್ತು. ಬಡತನದಲ್ಲಿರುವ ಪೋಷಕರಿಂದ ಕೇವಲ 1 ಲಕ್ಷ ರೂಪಾಯಿಗೆ ಹೆಣ್ಣು ಮಗುವನ್ನ ಪಡೆದು ಮಕ್ಕಳಿಲ್ಲದ ದಂಪತಿಗಳಿಗೆ 3 ರಿಂದ 4 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಿದ್ರು. ಅದೇ ರೀತಿ ಸುಮಾರು 2 ಲಕ್ಷ ರೂಪಾಯಿಗೆ ಗಂಡು ಮಗುವನ್ನ ಬಡ ಕುಟುಂಬದಿಂದ ಖರೀದಿಸಿ 8 ಲಕ್ಷಕ್ಕೆ ಗಂಡು ಮಗು, 4 ಲಕ್ಷಕ್ಕೆ ಹೆಣ್ಣು ಮಗುವನ್ನ ಮಾರಾಟ ಮಾಡಲಾಗ್ತಿತ್ತು ಎಂಬ ಆಘಾತಕಾರಿ ಸತ್ಯ ಬೆಳಕಿಗೆ ಬಂದಿದೆ. ಲೇಡಿ ಡಾನ್ ಜ್ಯೋತಿ ಅರೆಸ್ಟ್. ನಕಲಿ ಗ್ರಾಹಕರಾದ ಪೊಲೀಸರು. ದೆಹಲಿಯ ಪಹರಾಗಂಜ್ ನಿವಾಸಿಯೊಬ್ಬರು ನೀಡಿದ ಸಣ್ಣ ಸುಳಿವು ಇಡೀ ಕಾರ್ಯಾಚರಣೆಗೆ ಪ್ರಮುಖ ಕಾರಣವಾಯಿತು. ಜ್ಯೋತಿ ಎಂಬ ಮಹಿಳೆ ಪ್ರತಿ ಸಾರಿಯೂ ಬೇರೆ ಬೇರೆ ಹಸಿಕೂಸುಗಳೊಂದಿಗೆ ಆ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತಿದ್ಲು. ಇದನ್ನು ಗಮನಿಸಿದ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ತನಿಖೆ ನಡೆಸಿದಾಗ ಡಿಕೆ ಶಿಶು ಮಾರಾಟದಲ್ಲಿ ದಂಧೆಯಲ್ಲಿ ತೊಡಗಿರುವುದು ದೃಢಪಟ್ಟಿತು. ಹೆತ್ತ ಮಕ್ಕಳನ್ನ ದುಡ್ಡಿನ ಆಸೆಗಾಗಿ ಬೇರೆಯವರಿಗೆ ಮಾರಾಟ ಮಾಡುವ ದಂಧೆ ಪತ್ತೆ ಹಚ್ಚಿ ಬೇಬಿ ಬಜಾರ್ ಕರಾಳದಂತೆ ಬಯಲು. ಹಲವರ ಬಂಧನ. ನವದೆಹಲಿ ಬೇರೆಯವರಿಗೆ ಮಾರಾಟ ಮಾಡುವ ದಂಧೆ ಎಂದು ದೇಶದ ರಾಜಧಾನಿಯಲ್ಲಿ ಬಯಲಾಗಿದೆ. ದೆಹಲಿ ಮತ್ತು ಅದರ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಹಸುಗೂಸುಗಳ ಮಾರಾಟಕ್ಕಾಗಿ ಬೇಬಿ ಬಜಾರ್ ಸೃಷ್ಟಿಯಾಗಿದ್ದು, ಗಂಡು ಮಗುವಿಗೆ ಭಾರಿ ಬೇಡಿಕೆ ಇದ್ದು ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡಲಾಗ್ತಿತ್ತು. ದೆಹಲಿ ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಿಂದಾಗಿ ಈ ಅಂತಾರಾಜ್ಯ ದಂಧೆಯ ಕರಾಳ ಮುಖ ಅನಾವರಣಗೊಂಡಿದೆ. ಪೊಲೀಸ್ ತನಿಖೆಯ ವಿವರಗಳ ಪ್ರಕಾರ ಈ ಜಾಲದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ದರ ನಿಗದಿಪಡಿಸಲಾಗಿತ್ತು. ಈ ದಂಧೆಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಪೊಲೀಸ್ ಅಧಿಕಾರಿಯೊಬ್ಬರು ತಮಗೆ ಮಗು ಬೇಕೆಂದು ನಕಲಿ ಗ್ರಾಹಕಿಯಾಗಿ ಜ್ಯೋತಿಯನ್ನ ಸಂಪರ್ಕಿಸಿದ್ರು. 20,000 ಮುಂಗಡ ಹಣ ನೀಡಿ ಮಗುವನ್ನ ಖರೀದಿಸುವ ನಾಟಕವಾಡಿ ಜೂನ್ 5ರಂದು ಆಕೆಯನ್ನ ಸ್ಥಳದಲ್ಲಿಯೇ ಬಂಧಿಸಲಾಯಿತು. ಆಕೆಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಈ ಅಂತಾರಾಜ್ಯ ಶಿಶು ಮಾರಾಟ ಜಾಲ ಸಂಪೂರ್ಣ ಮಾಹಿತಿ ಲಭ್ಯವಾಗಿದೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.